ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ HSTR ಮತ್ತು GPSTRಗೆ ಅನುಕೂಲವಾಗುವ ರೀತಿಯಲ್ಲಿ ಸಮಾಜ ವಿಜ್ಞಾನದ ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣೆಯ 11ನೇ ವಿಡಿಯೋದ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಕ್ಲಾಸಸ್ಗಳು HSTR, GPSTR ಮತ್ತು PSTRಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಮತ್ತು ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಹಾಗಾದರೆ ನಾವು ಇಲ್ಲಿ ಕೆಲವು ಹಿಂದೆ ಬಂದಿರತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಮಾತಾಡ್ತಾ ಹೋಗ್ತಾನೆ. ನೋಡಿ, ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನು ತಿಳಿಯಬಹುದಾಗಿದೆ ಹೀಗೆಂದು ಹೇಳಿದವರು ಯಾರು ಅಂತ. ನಮಗಿಲ್ಲಿ ಮೋತಿಲಾಲ್ ನೆಹರು ಇದೆ, ಜವಾಹರ್ಲಾಲ್ ನೆಹರು ಇದೆ, ಅಂಬೇಡ್ಕರ್ ಇದೆ ಮತ್ತು ಮಹಾತ್ಮ ಗಾಂಧೀಜಿ ಇದೆ. ಅಂದರೆ ನಾವು ಬ್ರಿಟಿಷರ ಸ್ವತಂತ್ರ ಬೇಡುವುದಿಲ್ಲ ಅಂತ ಆಗಿರ್ಬೋದು, ಹಾಗೆ ರಾಮರಾಜ್ಯ ಅಂತಕ್ಕಂಥ ಕಾನ್ಸೆಪ್ಟ್ ಇರ್ಬೋದು, ಮಹಿಳೆಯರು ಸ್ವತಂತ್ರವಾಗಿರಬೇಕು ಅಂತಕ್ಕಂಥದ್ದು ಇರ್ಬೋದು, ಹಾಗೆ ನಾವು ಯಾರ ಒಂದು ಹಂಗಿನಲ್ಲೂ ಇರಬಾರ್ದು ಅಂತಕ್ಕಂಥ ಉದ್ದೇಶಗಳನ್ನು ಹೊಂದಿರತಕ್ಕಂಥವ್ರು ಯಾರು ಅಂದರೆ ಈ ಮಹಾತ್ಮ ಗಾಂಧೀಜಿ. ಈ ಡೆಫಿನೇಷನ್ಸನ್ನು ನೀಡಿದಂಥವ್ರು ಯಾರು ಅಂದರೆ ಮಹಾತ್ಮ ಗಾಂಧೀಜಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ 1928 ನೆಹರು ರಿಪೋರ್ಟ್ಸ್ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ನೋಡಿ, ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಏನು ಅಂದರೆ ಈ ಇತಿಹಾಸ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ಡಿಸ್ಕವರಿ ಆಫ್ ಇಂಡಿಯಾ ಇರ್ಬೋದು, ಅವ್ರದ್ದು ಕೃತಿಯಾದಂತಹ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಇರ್ಬೋದು, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇರ್ಬೋದು, ಹಾಗೆ ಈ ಭಾರತ ದರ್ಶನ ಅಂತಕ್ಕಂಥದ್ದು ಇರ್ಬೋದು. ಇವೆಲ್ಲ ಕೃತಿಗಳಲ್ಲೂ ಸಹ ಅವರು ತುಂಬ ಹೇಳ್ತಾ ಹೋಗಿದ್ದಾರೆ. ಹಾಗೆ ನೆಹರು ಅವರ ಪ್ರಕಾರ ಈ ಮಾನವ ಅಂತಕ್ಕಂಥವನು ಅನಾಗರಿಕತೆಯಿಂದ ನಾಗರಿಕತೆಗೆ ಬೆಳೆದು ಬಂದ ದಾರಿಯೇ ಇತಿಹಾಸ ಅಂತ ಹೇಳ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅಂಬೇಡ್ಕರ್ ಒಂದು ಕೃತಿ ನಿಮಗೆ ಬರುವುದು. ಇತಿಹಾಸ ಅಂದರೆ ಅಂಬೇಡ್ಕರ್ ಅವರ ಪ್ರಕಾರ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರನು ಅಂತ ಹೇಳಿದ್ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತೇಳಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಥರದ ಒಂದು ಪ್ರಶ್ನೆ ಮಹಿಳಾ ಸ್ಥಾನಮಾನಗಳಿಗೆ ಸಂಬಂಧಿಸಿದಂಥ ವ್ಯವಸ್ಥೆಯ ಬಗ್ಗೆಯೂ ಸಹ ಕೇಳಿದ್ದಾರೆ. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚಸಿದ್ಧಾಂತವು ಇವರ ರಚಿಸಲ್ಪಟ್ಟಿದ್ದಾರೆ ಅಂತಕ್ಕಂಥದ್ದು. ನೋಡಿ, ನಮಗಿಲ್ಲಿ ಧನ್ವಂತರಿ ಇದೆ, ಹಾಗೆ ಸುಶ್ರುತ ಇದೆ, ಹಾಗೆ ಆರ್ಯಭಟ ಇದೆ, ಹಾಗೆ ವರಹಮ್ಮೀರ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು ವರಹಮ್ಮೀರ. ಈ ಬೃಹತ್ ಸಂಹಿತೆ ಇರ್ಬೋದು. ಯಾವುದು ಅಂದರೆ ಬೃಹತ್ ಸಂಹಿತೆ ಇರ್ಬೋದು. ಅದೇ ರೀತಿಯಾಗಿ ಈ ಒಂದು ಬೃಹತ್ ಜಾತಕ ಇರ್ಬೋದು. ಹಾಗೆ ಅದೇ ರೀತಿಯಾಗಿ ನಮಗೆ ಪಂಚಸಿದ್ಧಾಂತ ಇರ್ಬೋದು. ಯಾವುದು ಈ ಒಂದು ಪಂಚಸಿದ್ಧಾಂತ. ಈ 3 ಕೃತಿಗಳು ಯಾರ್ದು ಅಂದರೆ ವರಹಮ್ಮೀರ. ಹಾಗಾದರೆ ನಮಗೆ ಈ ಆರ್ಯಭಟ ಅಂತಕ್ಕಂಥವ್ನು ಗೊತ್ತಿದೆ. ಈ ಆರ್ಯಭಟ ಅಂದರೆ ನಿಮ್ಗೆ ಗೊತ್ತಾಯಿತು. ಸೂರ್ಯ ಸಿದ್ಧಾಂತ ಅಂತಕ್ಕಂಥದ್ದು, ಭೂಮಿ ಈ ಮೊಟ್ಟೆ ಆಕಾರದಲ್ಲಿದೆ ಅಂತಕ್ಕಂಥದ್ದು, ಗೋಳಾಕಾರದಲ್ಲಿದೆ ಅಂತಕ್ಕಂಥದ್ದು ಇವರ ಒಂದು ಮಾತು. ಸುಶ್ರುತನ ಬಗ್ಗೆ ಗೊತ್ತಿದೆ ನಿಮಗೆ. ಈ ಒಂದು ಸುಶ್ರುತ ಸಂಹಿತೆ ಅಂತಕ್ಕಂಥದ್ದೇನಿದೆ ಇದು ಇವರ ಪ್ರಮುಖ ಕೃತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಧನ್ವಂತರಿ ಅಂತಕ್ಕಂಥದ್ದು ಆಯುರ್ವೇದಿಕಿಗೆ ಸಂಬಂಧಿಸಿದಂಥ ಒಂದು ಶಿವನ ರೂಪ ಅಂತ ಕರಿತೀವಿ. ಯಾವುದು ಶಿವನ ರೂಪ ಅಂತಕ್ಕಂಥದ್ದನ್ನು ಕರಿತೀವಿ ಗಾಡ್ ಆಫ್ ಶಿವ ಅಂತಲೂ ಕರಿತೀವಿ ಧನ್ವಂತರಿ. ಹಾಗಾಗಿ ನಮಗೆ ಈ ಒಂದು ವರಹಮ್ಮೀರ, ಆರ್ಯಭಟ, ಸುಶ್ರುತ ಇವ್ರ ಬಗ್ಗೆ ಗೊತ್ತಾಯಿತು. ಈ ಒಂದು ಏನು ವಿಜ್ಞಾನ ಅಂದರೆ ಈ ಖಗೋಳ ವಿಜ್ಞಾನದ ಬೈಬಲ್ ಆದಂಥ ಪಂಚಸಿದ್ಧಾಂತವನ್ನು ಬರೆದಂಥವ್ರು ಯಾರು ಅಂತ. ಪಂಚತಂತ್ರ ಬೇರೆ, ವಿಷ್ಣು ಶರ್ಮ. ಪಂಚತಂತ್ರ ಬರೆದವ್ರು ಬೇರೆ, ಪಂಚಸಿದ್ಧಾಂತ ಬೇರೆ. ಈ ಪಂಚತಂತ್ರ ಯಾರ್ದು ಅಂದರೆ ವಿಷ್ಣು ಶರ್ಮ ಅಂತ ಗೊತ್ತಿರಬೇಕು. ವಿಷ್ಣು ಶರ್ಮ ಅಂತಕ್ಕಂಥದ್ದು ಗೊತ್ತಿರಬೇಕು. ದುರ್ಗಸಿಂಹ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಾನೆ. ಹಾಗಾದರೆ ಖಗೋಳ ವಿಜ್ಞಾನದ ಬೈಬಲ್ ಅಂತಕ್ಕಂಥ ವಿಷಯಗಳನ್ನು ಕುರಿತು ನಮಗೆ ಮಾಹಿತಿಯಲ್ಲಿ ಸಿಕ್ತು. ಧನ್ವಂತರಿಗೆ ಸಂಬಂಧಿಸಿದಂಥ ಆರ್ಯಭಟ, ಸುಶ್ರುತ ಮತ್ತು ಇವರಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಕಂಡುಬರುವ ಮೊದಲ ಸಂಸ್ಕೃತ ಶಾಸನ ಅಂತಕ್ಕಂಥದ್ದು. ನೋಡಿ, ಕರ್ನಾಟಕದಲ್ಲಿ ಕದಂಬರ ಕಾಲದಲ್ಲಿ ಬಂದಂಥ, ಈಗ 4, 5, 6ನೇ ಶತಮಾನದಲ್ಲಾದಂಥ ಘಟನೆಗಳು. ನೋಡಿ, ಈ ಹಲ್ಮಿಡಿ ಶಾಸನ ಇರ್ಬೋದು, ಮಳವಳ್ಳಿ ಇರ್ಬೋದು, ತಾಳಗುಂದ ಇರ್ಬೋದು, ಇವೆಲ್ಲ ಶಾಸನಗಳು ಕದಂಬರ ಕಾಲದಲ್ಲಿ ಆಯಿತು. ಅದರಲ್ಲೂ ವಿಶೇಷವಾಗಿ ಈ ತಾಳಗುಂದ ಅಂತಕ್ಕಂಥ ಒಂದು ದಾನ ಶಾಸನ ಅಂದರೆ ಈ ತಾಳಗುಂದ ಶಾಸನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಕೇಳ್ಬೋದು. ಈ 450 ಸಾಮಾನ್ಯ ಶಕ ಕಾಮನ್ ಇರೋದಲ್ಲಿ ಆದಂಥದ್ದು ಈ ತಾಳಗುಂದ ಶಾಸನ. ಅಂದರೆ ಈ ಕಾಕುತ್ಸ ವರ್ಮ ಏನಿದ್ದಾನೆ, ಈ ಕಾಕುತ್ಸ ವರ್ಮನ ಮಗ ಈ ಶಾಂತಿವರ್ಮನ ಕಾಲದಲ್ಲಿ ಈ ಕವಿ ಕುಬ್ಜ ಅಂತಕ್ಕಂಥವನೇನಿದ್ದಾನೆ ಇದನ್ನು ನಿರ್ಮಾಣ ಮಾಡಿದ ಅಂತ ಕೇಳ್ತಾರೆ. ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯವಾದಂತಹ
ಈ ಪ್ರಣವೇಶ್ವರ ಈ ಪ್ರಣವೇಶ್ವರ ದೇವಾಲಯ ಏನಿದೆ ಇದರ ಒಂದು ಮುಂಭಾಗ ಅಂದರೆ ಇದರ ಮುಂಭಾಗದಲ್ಲಿರ್ತಕ್ಕಂಥದ್ದೇ ಈ ತಾಳಗುಂದ ಅಂತಕ್ಕಂಥದ್ದು. ಈಗ ಇತ್ತೀಚೆಗೆ 2017ರಲ್ಲಿ ತಾಳಗುಂದದಲ್ಲಿ ಈ ಸಿಂಹ ಕಟಾಂಜನ ಶಾಸನ ಅಂತಕ್ಕಂಥದ್ದು ಒಂದು ಚಪ್ಪಟೆ ಆಕಾರದಲ್ಲಿ ಸಿಕ್ಕಿದೆ. ಇದು ಒಂದು ಪಿಲ್ಲರ್ ಎಡಿಕ್ಟ್ ಅಂತ ಗೊತ್ತಿರಬೇಕು. ಇದೊಂದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂದರೆ ತಾಳಗುಂದದ್ದು. ಎಸ್, ಹಾಗಾದರೆ ಇದೇ ಕಾಕುತ್ಸವರ್ಮನಿಂದ ಒಂದು ಕನ್ನಡದ ಮತ್ತೊಂದು ದಾನ ಶಾಸನ ಸಿಗುತ್ತೆ ನಮಗೆ. ಹಲ್ಮಿಡಿ, ಹಾಸನ ಜಿಲ್ಲೆಯ ಹಲ್ಮಿಡಿಯ ಈ ಒಂದು ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು. ಈ ಹಲ್ಮಿಡಿ ಶಾಸನದ ಮೇಭಾಗದಲ್ಲಿ ಈ ಸುದರ್ಶನ ಚಕ್ರವಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. 16 ಸಾಲುಗಳು ಪೂರ್ವ ಹಳೆಗನ್ನಡದಲ್ಲಿದೆ, 1 ಸಾಲು ಸಂಸ್ಕೃತದಲ್ಲಿದೆ. ಇದನ್ನು MH ಕೃಷ್ಣ ಅವರು 1936ರಲ್ಲಿ ಸಂಶೋಧಿಸಿದರು ಅಂತ ಗೊತ್ತಿರಬೇಕು. ಈ ಮಳವಳ್ಳಿ ಅಂತಕ್ಕಂಥದ್ದು ಮಂಡ್ಯ ಅಲ್ಲ, ಈ ಶಿವಮೊಗ್ಗದಲ್ಲೂ ಸಹ ಈ ಕದಂಬರ ಕಾಲದಲ್ಲಿ ಒಂದು ಮಳವಳ್ಳಿ ಶಾಸನ ಅಂತಕ್ಕಂಥದ್ದೇ ಕದಂಬರ ಕಾಲದಿಂದ ಒಂದು ಶಾಸನ. ಹಾಗಾದರೆ ಕಾಕುತ್ಸ, ಶಾಂತಿ ಮತ್ತು ಪ್ರಣವೇಶ್ವರ ದೇವಾಲಯಗಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಕರ್ನಾಟಕದಲ್ಲಿ ಕಂಡುಬರುವ ಮೊದಲ ಸಂಸ್ಕೃತ ಶಾಸನ. ಹಾಗೆ ಇದೇ ರೀತಿಯಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಇನ್ಸ್ಟಾಗ್ರಾಮಲ್ಲಿ ಪ್ರತಿದಿನ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತಾ ಇದ್ದೀನಿ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಖಂಡಿತ ಸಾಂಸ್ಕೃತಿಕ ಇತಿಹಾಸ ಕರ್ನಾಟಕದ್ದೇನಿದೆ, ಭಾರತದ್ದೇನಿದೆ, ಆ ಎಲ್ಲ ದೇವಾಲಯಗಳು, ಕೋಟೆಗಳು, ಇವಕ್ಕೆ ಸಂಬಂಧಿಸಿದಂಥ ಮಾಹಿತಿ ಅದರಲ್ಲಿ ಸಿಗುತ್ತೆ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಎಸ್, ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ಹೊಂದಿರುವುದು. ನೋಡಿ, ಸಾಮಾಜಿಕ ಜೀವನ ಇಂಥದ್ದೇ ಧರ್ಮ ಅಂತ ಕೇಳಿಲ್ಲ. ಲೈಕ್ ದಿ ಸೋಷಿಯಲ್ ಲೈಫ್ ಅಂತ ಕೇಳಿದ್ದಾನೆ. ಸೋಷಿಯಲ್ ಲೈಫಲ್ಲಿ ಇಂಥದ್ದೇ ಧರ್ಮ ಅಂತ, ಈ ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಮಿಕ್ ಇರ್ಬೋದು, ಹಿಂದೂ ಇರ್ಬೋದು. ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ಹೊಂದಿರತಕ್ಕಂಥದ್ದು ಧರ್ಮದಿಂದ, ಅಂದರೆ ಸಮವಯಸ್ಕರಿಂದ, ಶಾಲೆಯಿಂದ, ಕುಟುಂಬದಿಂದ ಅಂತ. ಸಾಮಾಜಿಕ ಜೀವನಕ್ಕೆ ಆದರ್ಶ ತಳಹದಿ ಅಂದರೆ ಮೂಲ, ಕುಟುಂಬಕ್ಕಿಂತ ಮೂಲ ಈ ಧರ್ಮದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ವಯಸ್ಕ, ಶಾಲೆ, ಕುಟುಂಬ ಅಂತ ಈ ರೀತಿ ನಿಯರೆಸ್ಟ್ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲದಕ್ಕೂ ನಿಯರೆಸ್ಟ್ ಆನ್ಸರ್ ಯಾವುದು ಅಂದರೆ ಧರ್ಮದಿಂದ ಅಂತ. ಸಮಾಜದಲ್ಲಿ ಧರ್ಮದಿಂದ ಆದರ್ಶ ತಳಹದಿ ಅಂತಕ್ಕಂಥದ್ದು ಕುಟುಂಬದಲ್ಲ, ಶಾಲೆಯಲ್ಲ, ಮಗುವಿನಲ್ಲ, ಕುಟುಂಬದಲ್ಲಿ. ಅಲ್ಲಿ ಕೇಳಿರೋದು ಸೋಷಿಯಲ್ ಲೈಫಲ್ಲಿ ಧರ್ಮದಿಂದ ಅದೇನಾಗುತ್ತೆ, ಆದರ್ಶದ ತಳಹದಿಗಳು ಬೆಳೀತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗೆ ಚಾಲುಕ್ಯ ವಂಶದ ಸ್ಥಾಪಕ ರಾಜ ಜಯಸಿಂಹ, 2ನೇ ಪುಲಿಕೇಶಿ, ಮಂಗಳೇಶ ಮತ್ತು ಕೀರ್ತಿವರ್ಮ ಅಂತಕ್ಕಂಥದ್ದು. ನೋಡಿ, ನಮಗೆ ವೆಸ್ಟರ್ನ್ ಚಾಲುಕ್ಯರಿಗೆ ಸಂಬಂಧಿಸಿದಂಥ 3 ಮನೆತನಗಳು ಬರುತ್ತೆ. ಈಗ ನಮಗೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂದರೆ ಈ ಒಂದು 2ನೇ ಜಯಸಿಂಹ ಅಂತಕ್ಕಂಥದ್ದು. ಯಾರು ಅಂದರೆ 2ನೇ ಜಯಸಿಂಹ ಅಥವಾ ಜಯಸಿಂಹ ಅಂತ ಕರಿತೀವಿ. ಇದಕ್ಕೆ ರೈಟ್ ಆನ್ಸರ್ ಇಲ್ಲಿರ್ತಕ್ಕಂಥದ್ದು ಈ ಆನ್ಸರ್. ನೆಕ್ಸ್ಟು ನಮಗೆ ಈ ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ. ಹಾಗೆ ನಮಗೆ ಕಲ್ಯಾಣಿ ಕಲಚೂರಿಗಳು ಅಂತ ಬರ್ತಾರೆ. ಈ 3 ಜನದ ಬಗ್ಗೆ ನಮಗೆ ವಿಶೇಷವಾಗಿ ಗೊತ್ತಿರಬೇಕು ಸ್ನೇಹಿತರೆ. 5ನೇ ಪ್ರಶ್ನೆಗೆ ನಾವು ನೋಡೋದಾದರೆ ಈ ಒಂದು 2ನೇ ತೈಲಪ ಏನಿದ್ದಾನೆ, 2ನೇ ತೈಲಪ ಇವನು ಈ ಒಂದು ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ. ನೋಡಿ, ಕಲ್ಯಾಣಿ ಕಲಚೂರಿಗಳ ಸ್ಥಾಪಕ ಯಾರು ಅಂತಕ್ಕಂಥದ್ದು ನೋಡಿದರೆ ಈ ಜೋಗಮ ಅಂತಕ್ಕಂಥವನೇನಿದ್ದಾನೆ ಇವನು ಕಲ್ಯಾಣಿ ಕಲಚೂರಿಗಳ ಸ್ಥಾಪಕ. ನೋಡಿ, ಈ 2ನೇ ಜಯಸಿಂಹ ಅಂತಕ್ಕಂಥವನು ರಾಜ ಜಯಸಿಂಹ ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇಷ್ಟು ವಿಷಯಗಳನ್ನು ನೀವು ಅರ್ಥಕೊಂಡಿರಬೇಕು ಮತ್ತು ಅವಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ಸಹ ನೀವು ತಿಳ್ಕೊಂಡಿರಲಿ. 2ನೇ ಪುಲಿಕೇಶಿ, ಮಂಗಳೇಶ ಮತ್ತು ಕೀರ್ತಿವರ್ಮನಿಗೆ ಸಂಬಂಧಿಸಿದಂಥ ಒಂದು ಕಾನ್ಸೆಪ್ಟ್ ಇದಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಅದಾದಮೇಲೆ ಒಡ್ಡಾರಾಧನೆ ಇವರ ಪ್ರಸಿದ್ಧ ಕೃತಿಯಾಗಿದೆ. ಶ್ರೀ ವಿಜಯ, ಜನ್ನ, ಶಿವಕೋಟ್ಯಾಚಾರ್ಯ, ರನ್ನ ಅಂತಕ್ಕಂಥದ್ದು. ಎಸ್, ಹಾಗಾದರೆ ಒಡ್ಡಾರಾಧನೆಗೆ ಸಂಬಂಧಿಸಿದಂಥ ವಿಚಾರಗಳೇನಿದೆ, ಒಡ್ಡಾರಾಧನೆ ವಿಚಾರಗಳನ್ನು ನೋಡೋಣ. ಶ್ರೀ ವಿಜಯ, ಜನ್ನ, ಶಿವಕೋಟ್ಯಾಚಾರ್ಯ ಮತ್ತು ರನ್ನನಿಗೆ ಸಂಬಂಧಿಸಿದಂತೆ. ನೋಡಿ, ಒಡ್ಡಾರಾಧನೆ ಅಂತಕ್ಕಂಥದ್ದು ಶಿವಕೋಟ್ಯಾಚಾರ್ಯ. ನೋಡಿ, ಈ ಕೃತಿ ಏನಿದೆ ಇದು ಕನ್ನಡದ ಮೊದಲ ಉಪಲಬ್ಧ ಒಂದು ಗದ್ಯ ಕೃತಿ ಅಂತ ಗೊತ್ತಿರಬೇಕು. ಏನು ಅಂದರೆ ಗದ್ಯ ಕೃತಿ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಶ್ರೀ ವಿಜಯ ಬರೆದಂತಹ ಈ ಒಂದು ಕವಿರಾಜ ಮಾರ್ಗ ಏನಿದೆ, ಇದು ಕನ್ನಡದ ಮೊದಲ ಉಪಲಬ್ಧ ಅಥವಾ ಲಾಕ್ಷಣಿಕ ಪದ್ಯಕೃತಿ ಅಂತ ಗೊತ್ತಿರಬೇಕು. ಯಾವ ಕೃತಿ? ಪದ್ಯಕೃತಿ ಅಂತ ಗೊತ್ತಿರಬೇಕು. ನೆಕ್ಸ್ಟು
ಹಾಗಾದರೆ ಜನ್ನ ಇದ್ದಾನೆ, ರನ್ನ ಇದ್ದಾನೆ. ಯಶೋಧರ ಚರಿತೆ ಇರ್ಬೋದು ಅಥವಾ ರನ್ನನ ಕೃತಿಗಳಿರ್ಬೋದು, ಇವುಗಳ ಬಗ್ಗೆ ತಿಳ್ಕೊಂಡಿರ್ತೀರ. ಇವೆರಡು ಕೃತಿಗಳು ಚೆನ್ನಾಗಿ ಗೊತ್ತಿರಲಿ. ಕನ್ನಡದ ಮೊದಲ ಒಂದು ಉಪಲಬ್ಧ ಪದ್ಯ ಲಾಕ್ಷಣಿಕ ಪದ್ಯ ಕೃತಿ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂದರೆ ಶಿವಕೋಟ್ಯಾಚಾರ್ಯ. ಬರೆದಿರ್ತಕ್ಕಂಥವ್ರು ಒಡ್ಡಾರಾಧ್ಯ ಅಂತಕ್ಕಂದ್ರೆ ಅಂದರೆ ಒಡ್ಡಾರಾಧನೆ, ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ಒಡ್ಡಾರಾಧನೆ ಕೃತಿ ಅಂತ ಗೊತ್ತಿರಲಿ. ಎಸ್, ಹಾಗಾದರೆ ಈ ಒಂದು ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ಒಡ್ಡಾರಾಧನೆ ಕೃತಿ ಮೊದಲ ಗದ್ಯ ಕೃತಿ ಅನ್ನೋದು ನಿಮಗೆ ನೆನಪಿರಲಿ. ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಹೀಗೆಂದು ವ್ಯಾಖ್ಯಾನಿಸಿದವರು. ಹಲವು ಡೆಫಿನೇಷನ್ಸ್ಗಳು ನಿಮ್ಮ ಸೆಕೆಂಡ್ PU ಬುಕ್ಸ್ಗಳಲ್ಲಿ ಸಿಗುತ್ತೆ. ಅವುಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ನೋಡಿ, ಇಲ್ಲಿ ಅರಿಸ್ಟಾಟಲ್ ಇದ್ದಾರೆ, ವೆಲ್ಸ್ ಇದ್ದಾರೆ, ಮತ್ತು ಇ ಎಚ್ ಕಾರ್ ಅಂತಕ್ಕಂಥವ್ರು ಇದ್ದಾರೆ. ನೋಡಿ, ಇದರಲ್ಲಿ ಮೇಜರಾಗಿ ನಮಗೆ ಯಾರ ಬಗ್ಗೆ ಈ ಪ್ರಶ್ನೆ ಅಥವಾ ಇದಕ್ಕೆ ಆನ್ಸರ್ ಅಂತಕ್ಕಂಥದ್ದು ನಮಗೆ ಬೇಕಾಗುತ್ತೆ, ಅದನ್ನು ನಾವು ನೋಡ್ತಾ ಹೋಗೋಣ. ಇ.ಎಚ್. ಕಾರ್ ಅಂತಕ್ಕಂಥವ್ರು ಈ ಡೆಫಿನೇಷನ್ಸನ್ನು ನೀಡೋರು. ಬಿಟ್ಟರೆ ಅರಿಸ್ಟಾಟಲ್ ಡೆಫಿನೇಷನ್ಸನ್ನು ಕೇಳೋದು. ಈ ಒಂದು ಗತಕಾಲದ ವೃತ್ತಾಂತವೇ ಇತಿಹಾಸ ಅಂತ ಹೇಳಿದವರು ಯಾರು ಅಂದರೆ ಈ ಒಂದು ಅರಿಸ್ಟಾಟಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲ ನಡುವಿನ ಅಂತ್ಯವಿಲ್ಲದ ಒಂದು ಸಂಭಾಷಣೆ ಹೀಗೆಂದು ವ್ಯಾಖ್ಯಾನಿಸಿದವರು ಯಾರು ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಯಿತು. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಜವಾಹರ್ಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ಸಭೆಯು ಡ್ಯಾಶ್ ರಂದು ಅಂಗೀಕರಿಸಿತು. ನೋಡಿ, ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ಸಭೆ ಅಂಗೀಕರಿಸಿತು. ನೋಡಿ, ಅವರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳೇನಿದೆ ಅಥವಾ ಧ್ಯೇಯಗಳ ನಿರ್ಣಯ ಏನಿದೆ, ಡಿಸೆಂಬರ್ಲಿ ಅವರು ಒಪ್ಪಿಗೆ ಆಯಿತು. ಆದರೆ ಸಂವಿಧಾನದಲ್ಲಿ ಅಗ್ರಿಮೆಂಟ್ ಅಂತ ಅಂಗೀಕಾರವಾಗಿದೆ, ಅಕ್ಸೆಪ್ಟೆಡ್ ಆಗಿದ್ದು 22 ಜನವರಿ 1947. ಇದು ಜವಾಹರ್ಲಾಲ್ ನೆಹರು ಅವರ ಒಂದು ಧ್ಯೇಯಗಳ ನಿರ್ಣಯ ಅಂತಕ್ಕಂಥದ್ದು ಭಾರತ ಸಂವಿಧಾನ ರಚನಾ ಸಭೆ ಅಥವಾ ಜನರಲ್ ಅಸೆಂಬ್ಲಿಯಲ್ಲಿ ಈ ದಿನದಂದು ಅಂಗೀಕಾರ ಆಯಿತು. ಆದರೆ ಅದು ಮಂಡನೆ ಆಗಿದ್ದು ಯಾವಾಗ ಅವರಿಂದ ಅಂದರೆ ಡಿಸೆಂಬರ್ 13, 1946 ಅದು ಮಂಡನೆ ಆಗುತ್ತೆ. 47 ಜನವರಿ 22ಕ್ಕೆ ಇದು ಅಂಗೀಕಾರ ಆಗುತ್ತೆ ಅಂತ ಗೊತ್ತಿರಬೇಕು. ಈ ಒಂದು ಧ್ಯೇಯಗಳ ನಿರ್ಣಯಗಳು ಏನು ಧ್ಯೇಯಗಳ ನಿರ್ಣಯಗಳಿದೆ ಇದು ಅಂಗೀಕಾರವಾಗಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ನೆಕ್ಸ್ಟ್ ಸ್ನೇಹಿತರೆ, ಅದಾದಮೇಲೆ ನಮಗೆ ಮುಂದಿನ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಯಶೋಧರ ಚರಿತೆಯು ಇವರಿಂದ ರಚಿಸಲ್ಪಟ್ಟಿದೆ ಅಂತಕ್ಕಂಥದ್ದು. ಯಶೋಧರ ಚರಿತೆ ಇವರಿಂದ ರಚಿಸಲ್ಪಟ್ಟಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಈಗಾಗಲೇ ಹೇಳಿದೆ. ಯಶೋಧರ ಚರಿತೆ ಯಾವುದು ಅಂದರೆ ಈ ಒಂದು ಜನ್ನ. ಕನ್ನಡದ ಮೊದಲ ಒಂದು ಅಧಿಕೃತ ವ್ಯಾಕರಣ ಕೃತಿ ಯಾವುದು? ಈ ವ್ಯಾಕರಣ ಕೃತಿ ಯಾವುದು ಅಂದರೆ ಕೇಶಿರಾಜನ ಈ ಒಂದು ಶಬ್ದಮಣಿ ದರ್ಪಣ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಶಬ್ದಮಣಿ ದರ್ಪಣ್ ಅಂತಕ್ಕಂಥದ್ದು. ಇದಕ್ಕೆ ಈ ಕ್ವೆಶನ್ಸಿಗೆ ಆನ್ಸರ್ ಜನ್ನ ಅಂತಕ್ಕಂಥದ್ದು. ಹಾಗೆ ನಮಗೆ ಈ ಒಂದು ರಾಘವಾಂಕನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಏನು ಕೇಳ್ಬೋದು? ರಾಘವಾಂಕನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ನೋಡಿ, ರಾಘವಾಂಕನ ಕೃತಿ ನಿಮಗೆ ಗೊತ್ತಿದೆ, ಈ ಒಂದು ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟು ಈ ರುದ್ರಭಟ್ಟನಿಗೆ ಸಂಬಂಧಿಸಿದಂಥ ಕೃತಿ ಬಗ್ಗೆ ನಿಮಗೆ ಗೊತ್ತಿರಲಿ, ಜಗನ್ನಾಥ ವಿಜಯಂ ಅಂತಕ್ಕಂಥದ್ದು. ಯಾವುದು ಅಂದರೆ ಈ ಜಗನ್ನಾಥ ವಿಜಯಂ ಅಂತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಎಸ್, ಈಗ ಅಂದರೆ ಈ ಒಂದು ಜನ್ನನ ಯಶೋಧರ ಚರಿತ್ರೆ ಬಗ್ಗೆಯೂ ಸಹ ನಾನು ಮಾತಾಡಿ. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳಾದಮೇಲೆ ಈ ವಿಷಯಗಳ ಆದಮೇಲೆ ನಾವು ಮೇಜರಾಗಿ ಈ ಪಾಯಿಂಟ್ಸ್ಗಳು ಕೇಶಿರಾಜ, ಜನ್ನ, ರಾಘವಾಂಕ ಮತ್ತು ರುದ್ರಭಟ್ಟನಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್. ಎಸ್, ನಮ್ಮ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದ್ದು ಯಾವಾಗ? ನೋಡಿ, ನಮಗೆ ಮರುನಾಮಕರಣ ಆಗಿದ್ದು ಯಾವಾಗ ಅಂತಕ್ಕಂಥದ್ದು 1973ರಲ್ಲಿ ಅಂದಿನ CM ಆದಂತಹ ದೇವರಾಜ್ ಅರಸು ಅವರು ಏನು ಮಾಡ್ತಾರೆ, ಈ ಕರ್ನಾಟಕ ಅಂತ ಹೆಸರಿಡ್ತಾರೆ. ಹಾಗೆ ಅಂದಿನ ರಾಜ್ಯಪಾಲರು ಯಾರಿದ್ರು ಅಂದರೆ ಈ ಮೋಹನ್ ಲಾಲ್ ಸುಖಾಡಿಯಾ ಅಂತಕ್ಕಂಥವ್ರು ಇದ್ದರು. ಎಸ್, ಹಾಗಾದರೆ 1956 ಈ ಒಂದು ನವೆಂಬರ್ 1ನೇ ತಾರೀಕು ನಾವು ಮೈಸೂರಿಗೆ ಏನಂತ ಮಾಡಿದ್ವಿ, ಆಧುನಿಕ ಮೈಸೂರು ಅಂತ ಹೆಸರಿಟ್ಟು ಅದನ್ನು ಏಕೀಕರಣಗೊಳಿಸಿದ್ವಿ. ಯೂನಿಫಿಕೇಷನ್ ಆಫ್ ಕರ್ನಾಟಕ 1956. ಈ ಸಂದರ್ಭದಲ್ಲಿ ನಮಗೆ CM ಆಗಿ ನಿಜಲಿಂಗಪ್ಪ ಅವರಿದ್ದರು. ಹಾಗೆ ಈ ಒಂದು ಏನು ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ
ಇದ್ದಂಥವ್ರು ಜಯಚಾಮರಾಜ ಒಡೆಯರ್. ಯಾರು ಅಂದರೆ ಈ ಜಯಚಾಮರಾಜ ಒಡೆಯರ್ ಇದ್ದರು ಅಂತ ಗೊತ್ತಿಲ್ಲ. 1973 ಆದಂಥ ಘಟನೆ ಕರ್ನಾಟಕ. ಈ ಪ್ರಶ್ನೆಗೆ ಆನ್ಸರ್ ನಮ್ಮ ರಾಜ್ಯಕ್ಕೆ ಕರ್ನಾಟಕ, ಕಮ್ಮಿತ್ತನನ್ನು ಅಥವಾ ಕನ್ನಡಕ್ಕೆ ಸಂಬಂಧಿಸಿದಂಥ ಮುಖ್ಯವಾದಂಥ ಘಟ್ಟ ಇದಾಗಿತ್ತು ಅಂತ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಸ್ನೇಹಿತರೆ, ಇದಾದಮೇಲೆ ನಮಗೆ ಪರ್ಷಿಯಾದ ರಾಜಧಾನಿಯಾಗಿದ್ದನ್ನು ಜರ್ಮನಿಯ ಚಕ್ರವರ್ತಿ ಆದನು. ಪರ್ಷಿಯಾದ ರಾಜನಾಗಿದ್ದವನು ಜರ್ಮನಿಯ ಚಕ್ರವರ್ತಿ. ಪರ್ಷಿಯಾ ಅಂದರೆ ಅರಬ್, ನಿಮ್ಗೆ ಇರಾನ್ ಅಂತಕ್ಕಂಥದ್ದು ಗೊತ್ತಿರಲಿ. ಇಲ್ಲಿ ಬಿಸ್ಮಾರ್ಕ್ ಇರ್ಬೋದು, ಹಿಟ್ಲರ್ ಇರ್ಬೋದು, ಮ್ಯಾಮಲಕ್. ಬಟ್ ಇವರಿಬ್ಬರು ನೇಮ್ ಜರ್ಮನಿಯಲ್ಲಿ ತುಂಬ ನಿಮಗೆ ನೋಡಿರ್ತೀರ. ಬಿಸ್ಮಾರ್ಕ್ ಮತ್ತು ಹಿಟ್ಲರ್ ಬಗ್ಗೆ ಓದಿರ್ತೀರ. ಬಟ್ ಮೊದಲ ವಿಲಿಯಮ್ಗೆ ಸಂಬಂಧಿಸಿದಂತೆ ಏನು ಕೊಟ್ಟಿದ್ದಾನೆ, ಪರ್ಷಿಯಾ ಅಂದರೆ ಇರಾನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಪರ್ಷಿಯಾ ಅಥವಾ ಒಂದನೇ ವಿಲಿಯಮ್ 1871ರಲ್ಲಿ ಇವನೇನು ಮಾಡ್ತಾನೆ, ಜರ್ಮನಿಯ ಚಕ್ರವರ್ತಿ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಮೊದಲ ವಿಲಿಯಮ್ ಅಂತ ಗೊತ್ತಿರಬೇಕು. ಯಾವುದು? ಮೊದಲ ವಿಲಿಯಮ್ ಅಂತಕ್ಕಂಥದ್ದು ಸ್ನೇಹಿತರೆ ಗೊತ್ತಿರಬೇಕು. ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಕೇಳ್ಬೋದು. ಅಡಲ್ಫ್ ಹಿಟ್ಲರ್ ಇರ್ಬೋದು, ಬಿಸ್ಮಾರ್ಕ್ ಇರ್ಬೋದು, ಇವ್ರ ಬಗ್ಗೆನೂ, ಅಥವಾ ಇಮ್ಯಾನ್ಯುಯಲ್ ಇರ್ಬೋದು, ಇವೆಲ್ಲ ಕೇಳ್ತಾನೆ. ಇಮ್ಯಾನ್ಯುಯಲ್ ಅಂದರೆ ನಿಮಗೆ ಗೊತ್ತಿದೆ, ಈ ವಾಸ್ಕೋಡಿ ಗಾಮನನ್ನು ಕಳಿಸಿದಂಥವನೇ ಇಮ್ಯಾನ್ಯುಯಲ್ ಅಂತಕ್ಕಂಥವ್ನು. ಎಸ್, ಈಗ ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ನಿಗೆ ಶರಣಾದ ಬ್ರಿಟಿಷ್ ಸೇನಾನಿ. ಸ್ವಿಟ್ಜರ್ಲ್ಯಾಂಡಿನ ಯಾರ್ಕ್ಟನ್ ಇದೆ. ಈ ಬ್ರಿಟಿಷ್ ಸೇನಾನಿ ಯಾರು ಅಂತಕ್ಕಂಥ ಪ್ರಶ್ನೆ ನಮಗಿಲ್ಲಿ ಕೊಡ್ತಾ ಹೋಗಿದ್ದಾರೆ. ಲಾರ್ಡ್ ಕಾರ್ನ್ವಾಲಿಸ್ ಇದೆ, ವಾರ್ನ್ ಹೇಸ್ಟಿಂಗ್ಸ್ ಇದೆ, ಲಾರ್ಡ್ ವೆಲ್ಲೆಸ್ಲಿ ಇದೆ, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನೋಡೋಣ. ನೋಡಿ, ನಿಮಗೆ ಲಾರ್ಡ್ ಕಾರ್ನ್ವಾಲಿಸ್ ಇದಕ್ಕೆ ರೈಟ್ ಆನ್ಸರ್ ಅಂತಕ್ಕಂಥದ್ದು. ಈತನನ್ನು ನಾವು ಫಾದರ್ ಆಫ್ ಇಂಡಿಯನ್ ಇದಕ್ಕೆ ಸಂಬಂಧಿಸಿದಂತೆ ಈ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಕಾಯಂ ಜಮೀನ್ದಾರಿ ಪದ್ಧತಿ ಇರ್ಬೋದು, ಅಥವಾ ಸಿವಿಲ್ ಸರ್ವಿಸ್ ICS ಎಕ್ಸಾಮ್ ಇರ್ಬೋದು, ಇವನ ಕಾರ್ನ್ವಾಲಿಸ್ ಅನ್ನೋದು ಗೊತ್ತಿರಬೇಕು. ವಾರ್ನ್ ಹೇಸ್ಟಿಂಗ್ಸ್ ಅಂದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಗೊತ್ತಿರಬೇಕು. 1798 ಒಂದು ಡಾಟರ್ ಲ್ಯಾಬ್ಸ್ ಪಾಲಿಸಿ ಅನ್ನೋದಕ್ಕಿಂತಲೂ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ರಾಬರ್ಟ್ ಕ್ಲೈವ್ ಅಂದರೆ ಡ್ಯುಯಲ್ ನೇಷನ್ ಥಿಯರಿ ಬಗ್ಗೆ ಗೊತ್ತಿರಬೇಕು, ಅಥವಾ ಡ್ಯುಯಲ್ ಗೌರ್ಮೆಂಟ್, ಸರ್ಕಾರದ ಬಗ್ಗೆ ರಾಬರ್ಟ್ ಕ್ಲೈವ್ ಗೊತ್ತಿರಬೇಕು. ಬಂಗಾಳ, ಒಡಿಸ್ಸಾ ಮತ್ತು ಬಿಹಾರದಲ್ಲಿ ಹೇಗೆ ತಂದ ಅಂತ ರಾಬರ್ಟ್ ಕ್ಲೈವ್ ನಮಗೆ ಈ ಒಂದು ಪ್ಲಾಸಿಯಲ್ಲಿದ್ದ. ಹಾಗೆ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಇಂಪ್ರೂವ್ಮೆಂಟ್ ಮಾಡ್ದ. ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗ್ತಾನೆ. ಹಾಗೆ ಕಾರ್ನ್ವಾಲಿಸ್ ಅಂತಕ್ಕಂಥವನು ಫಾದರ್ ಆಫ್ ಇಂಡಿಯನ್ ICS ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ಪಿತಾಮಹ ಅಂತ ಕರೆದಿದ್ದಿರ್ಬೋದು. ಹಾಗೆ ಆತ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ತಂದಿದ್ದು ಸಹ 1793ನಲ್ಲಿ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ನಿಗೆ ಶರಣಾದ ಬ್ರಿಟಿಷ್ ಸೇನಾನಿ ಯಾರು ಅಂದರೆ ಲಾರ್ಡ್ ಕಾರ್ನ್ವಾಲಿಸ್. ಪುನರುಜ್ಜೀವನ ಚಳವಳಿಯ ಮೊದಲು ಪ್ರಾರಂಭವಾಗಿದ್ದು ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ. ರಿನೈಸೆನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಯಾವುದು? ರಿನೈಸೆನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಆಗಿದ್ದು ಫಸ್ಟ್ ಇಟಲಿಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಟಲಿ ಏಕೀಕರಣ, ಜರ್ಮನಿ ಏಕೀಕರಣ, ಫ್ರಾನ್ಸ್ ಕ್ರಾಂತಿ, ಇಂಗ್ಲೆಂಡಿಂದ ಆಳ್ವಿಕೆ ಮಾಡಿದ್ಪಟ್ಟಿದ್ರ ಬಗ್ಗೆ ನೀವು ಇತಿಹಾಸವನ್ನು ಓದಿರ್ತೀರ. ಈ 13ನೇ ಪ್ರಶ್ನೆಗೆ ಇದು ರಿಪೀಟೆಡ್ ಪ್ರಶ್ನೆ, ಭಾಳ ಸಲ ಬಂದಿದೆ ಎಕ್ಸಾಮಲ್ಲಿ. ಇಟಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಅದಾದಮೇಲೆ ಶಿವಾಜಿ ಪಟ್ಟಾಭಿಷೇಕ ಮಾಡಿಕೊಂಡಿದ್ದು ಯಾವಾಗ ಅಂತ ನೋಡಿ. ಇಲ್ಲಿ ಶಿವನೇರಿ ದುರ್ಗ, ರಾಯಗಢ ಇವೆಲ್ಲ ಗೊತ್ತಿರುತ್ತೆ. 1674ರಲ್ಲಿ ಶಿವಾಜಿ ಈ ಒಂದು ರಾಯಗಢ ಏನಿದೆ, ಈ ರಾಯಗಢದಲ್ಲಿ ಪಟ್ಟಾಭಿಷೇಕನಾಗ್ತಾನೆ. 1627ರಲ್ಲಿ ಈತ ಈ ಒಂದು ಶಿವನೇರಿ ದುರ್ಗದಲ್ಲಿ ಏನು ಮಾಡ್ತಾನೆ, ಇವನು ಜನಿಸ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. 1680ರಲ್ಲಿ ಶಿವಾಜಿಯ ಮರಣ ಅಂತಕ್ಕಂಥದ್ದು ಗೊತ್ತಿರಬೇಕು. ಒಂದು ಪಟ್ಟಾಭಿಷೇಕ, ಜನನ ಮತ್ತು ಮರಣ ಇದು ಚೆನ್ನಾಗಿ ನಿಮಗೆ ಗೊತ್ತಿರಬೇಕು ಶಿವಾಜಿ ಬಗ್ಗೆ. ಇಂದಿನ ವಿಡಿಯೋದಲ್ಲಿ ಇವರ ಈವೆಂಟ್ಸ್ಗಳನ್ನೆಲ್ಲ ಸಹ ನಾನು ಹೇಳಿದ್ದೀನಿ. ರಾಯಗಢದಲ್ಲಿ ಏನಾಗ್ತಾರೆ, ಇವರು ಪಟ್ಟಾಭಿಷೇಕರಾಗ್ತಾರೆ. ಶಿವನೇರಿ ದುರ್ಗದಲ್ಲಿ ಇವರು ಜನಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟು ಪಾಲ್ಕುರಿಕೋ ಸೋಮನಾಥನ ತೆಲುಗು ಕೃತಿ ಬಸವಪುರಾಣ, ಕಾವ್ಯಸಾರ, ಪ್ರಭುಲಿಂಗ ಲೀಲೆ, ಹಾಗೆ ಶಂಕರ ವಿಜಯ ಪ್ರಭುಲಿಂಗ ಲೀಲೆ ಬಗ್ಗೆ ನೀವು ಓದಿರ್ತೀರ. ಹಾಗಾದರೆ ಈ ಪಾಲ್ಕುರಿ ಸೋಮನಾಥ ತೆಲುಗು ಕೃತಿ ಯಾವುದು ಅಂದರೆ ಈ ಬಸವಪುರಾಣ ಅಂತಕ್ಕಂಥದ್ದು. ಯಾವುದು? ಬಸವಪುರಾಣ ಅಂತ. ನೋಡಿ, ಇಂಥೆಲ್ಲ ಪ್ರಶ್ನೆಗಳನ್ನು ಸಹ ನಮಗೆ ಕೊಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇವುಗಳ ಬಗ್ಗೆ ನಿಮಗೆ ಹೆಚ್ಚಿನ ಐಡಿಯಾಗಳು ಇರಬೇಕು. ಎಸ್, ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲೂ ಸಹ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ಪ್ರಶ್ನೆಗಳಿಗೆ ಅಥವಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.